ಕಷ್ಟ ಇದೆ ಇದು. ಹಿಂದಕ್ಕಿಟ್ರು ಕಷ್ಟ, ಮುಂದಕ್ಕಿಟ್ರು ಕಷ್ಟ. ಈ ಥರ ಒಂದು ಸ್ಥಿತಿಲಿ ನಾವಿರ್ತೀವಿ. ಸೊ ಆದ್ರೂ ಬಿಡ್ದಂಗೆ ನನಗೆ ಖುಷಿ ಆಗಿದೆ. ಹಾಗಂತ ಈಸಿಯಾಗಿ ಸಿಕ್ಕಲಿಲ್ಲ ಇದು, ನಮಗೆ ತುಂಬಾನೇ ಕಷ್ಟ ಆಯಿತು. ನನಗಂತೂ ಹೇಳ್ತಾ ಇದ್ದೀನಿ, ನನ್ನ ಒಂದು ಲೈವಲ್ಲಾಗಲಿ ವಿಡಿಯೋಗಳಲ್ಲಾಗಲಿ ಎಲ್ಲ ಒಳ್ಳೆ ಜನನೇ ಸಿಕ್ಕಿದ್ದೀರಾ. ಅದು ತುಂಬ ಕಲ್ತಿದ್ದೀನಿ ನಾನು. ಅಪ್ಪ ಏನಪ್ಪ ಇಷ್ಟೆಲ್ಲ ಇರುತ್ತಾ, ಈಗೆಲ್ಲ ಬೇಕಿತ್ತ ದಾಟ್ಕೊಂಡು ಹೋದ್ರೆ ಮಾತ್ರನೇ ಸಾಧ್ಯ. ಫ್ಯಾಮಿಲಿಯಿಂದ ಬರುತ್ತೆ, ರಿಲೇಟಿವ್ಸಿಂದ ಬರುತ್ತೆ, ಫ್ರೆಂಡ್ಸಿಂದ ಬರುತ್ತೆ, ವೈಟಿಂದ ಬರುತ್ತೆ, ಎಲ್ಲ ಕಡೆಯಿಂದನೂ ಕಷ್ಟ ಬರುತ್ತೆ. ಮಾತುಗಳು ಹೋಗ್ತಾ ಸಾವಿರಾರು ಕಷ್ಟದ ಒಂದು ದಾರಿ ಬಂದೇ ಬರುತ್ತೆ. ಕಲ್ಲು ಮುಳ್ಳು ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಪ್ರತಿಫಲ ಹಾಕಿರೋದು ಅಂತ ಎಲ್ಲರೂ ಸಹ ಅಂತ ಇದ್ದಾರೆ, ಅವ್ರ ಬಾಯಲ್ಲಿ ಬರ್ತಾ ಇದೆ. ಅದು ತುಂಬಾನೇ ಖುಷಿ. ಅಳು ಇದೆ, ನಗು ಇದೆ, ಎಲ್ಲ ಥರನೂ ಇದೆ. ಮತ್ತೆ ಅವ್ರು ಮಾಡಿದಂತ ಅಂದರೆ ಸಪೋರ್ಟ್ಗೆ ನಾವು ಒಂದು ಏನಾದ್ರು ನೆನೆಸ್ಕೊಬೇಕು. ಯಾರೇ ಸಪೋರ್ಟ್ ಕೊಟ್ಟಿರಲಿ ಅವ್ರು ನೆನೆಸ್ಕೊಬೇಕು. ನಾನು ಯಾರಿಗೂ ಸಿಗುತ್ತೆ. ಯಾಕೆಂದರೆ ಒಳ್ಳೆತನಕ್ಕೆ ಯಾವತ್ತೂ ಒಳ್ಳೆಯದಾಗಿ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನೊಂದು ಒಳ್ಳೆ ವಿಷಯನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಆದರೆ ಎಲ್ರಿಗೂ ಗೊತ್ತಿಲ್ಲ. ನಾನು ನಿನ್ನೆ ತಾನೇ ಒಂದು ಮಾನಿಟೈಸೇಷನ್ ಅಪ್ಲೈ ಮಾಡಿದೆ, ಆಫ್ ಮಾನಿಟೈಸೇಷನ್ಗೆ. ಸೊ ನಿನ್ನೆ ನೈಟ್ ಸಂಜೆ ಅಷ್ಟೊತ್ತಿಗೆ ಆಯಿತು. ಸೊ ಆಫ್ ಮಾನಿಟೈಸೇಷನ್ ಆಯಿತು ನಿನ್ನೆ ನನಗೆ. ಸೊ ಆ ಒಂದು ಖುಷಿ ವಿಷಯನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಬೇಕು ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಅನ್ಕೋತಾ ಇರ್ತಾರೆ, ಏನೊಂದು ಆಫ್ ಮಾನಿಟೈಸೇಷನ್ನು ಕೂಡ ಸಹ ವಿಡಿಯೋ ಮಾಡಿ ಹಾಕಬೇಕಾ ಅಂತ. ಹೌದು, ಇದು ಹೊಸೊಬ್ರಿಗೆ ಒಂದು ಏನೋ ಒಂದು ಕಲಿಯೋ ಥರ ಆಗುತ್ತೆ ಮತ್ತು ಒಂದು ಸ್ಫೂರ್ತಿ ಆಗುತ್ತೆ ಈ ವಿಡಿಯೋ ಮುಖಾಂತರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ನಾವು ಅನುಭವಿಸಿದಂಥ ಈ ವೈಟಿ ಜರ್ನಿನ ನಾನು ನಿಮ್ಮೊಂದಿಗೆ ಸ್ವಲ್ಪನಾದರೂ ಶೇರ್ ಮಾಡ್ಕೊಬೇಕು. ಅದಕ್ಕೆ ಒಂದು ಪ್ರತಿಫಲವಾಗಿ ಆಫ್ ಮಾನಿಟೈಸೇಷನ್ ಆಗಿದೆಯಲ್ಲ, ಸೊ ಅದೊಂದು ಖುಷಿ ವಿಷಯನೇ ನನಗೆ. ಅದು ದೊಡ್ಡದೇ ನನಗೆ. ಒಂದು ಆಫ್ ಮಾನಿಟೈಸೇಷನ್ ಅಂದ್ರೂ ಅದು ಮೋನೋಟೈಸೇಷನ್ನೇ ಅಲ್ವಾ. ಸೊ ಒಂದು ಖುಷಿ ವಿಷಯನೇ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಯಾಕೆ ನಮಗೆ ಒಂದು ಆಫ್ ಮಾನಿಟೈಸೇಷನ್ ಕೂಡ ಆಗೋದಿಲ್ವಾ, ಯಾಕೆ ಆಗ್ತಾಯಿಲ್ಲ, ಈ ಒಂದು ವಿಷಯನ ನಾನು ಒಂದು ವಿಡಿಯೋ ಮುಖಾಂತರ ಹೇಳಿದ್ದೆ. ನೋಡಿ, ನಾವು ಒಂದು ಹೆಜ್ಜೆ ಇಟ್ಟಾಗ ಖಂಡಿತ ಮುಂದೆ ಹೋಗ್ತಾ 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 ಸಾವಿರಾರು ಕಷ್ಟದ ಒಂದು ದಾರಿ ಬಂದೇ ಬರುತ್ತೆ. ಕಲ್ಲು ಮುಳ್ಳು ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ದಾಟ್ಕೊಂಡು ಅದನ್ನೆಲ್ಲ ಏನೇ ಕಷ್ಟ ಬರಲಿ ನಾವು ಮಾಡೇ ಮಾಡ್ತೀವಿ, ಹೋಗ್ತೀವಿ, ನಮ್ಮ ಗುರಿ ತಲುಪ್ತೀವಿ ಅಂತ ಛಲ ಇದ್ದರೆ ಮಾತ್ರ ಅಲ್ಲಿ ಒಂದು ಯಶಸ್ಸು ಕಾಣೋಕ್ಕಾಗೋದು. ಸೊ ಅದೇ ಥರನೇ ವೈಟಿ ಜರ್ನಿಲೂ ಅಷ್ಟೇನೆ. ಯಾರಿಗೂ ಹೊರಗಡೆ ಇರೋರಿಗೆ ಇದು ಅರ್ಥ ಆಗೋದಿಲ್ಲ. ನಾನು ಒಬ್ಬಳು ಬರೀ ಒಬ್ಬ ಸಬ್ಸ್ಕ್ರೈಬರ್ ಆಗಿ ಇದ್ದಾಗ ನನಗೆ ವೈಟಿ ಬಗ್ಗೆ ಗೊತ್ತಿರಲಿಲ್ಲ. ಒಬ್ಬ ಯೂಟ್ಯೂಬರ್ ಆಗಿ ಬಂದಮೇಲೆ ಇದು ತುಂಬ ದೊಡ್ಡ ಸಾಗರ ಅಂತ ನನಗೆ ಆಮೇಲೆ ಅರ್ಥ ಆಯಿತು. ಸೊ ಅದರಲ್ಲಿ ತುಂಬ ಪರೀಕ್ಷೆಗಳು ಬರ್ತವೆ. ಅದರಲ್ಲಿ ಇದು ಒಂದು ಮೊದಲನೇ ಪರೀಕ್ಷೆ ನಾನು ಪಾಸ್ ಮಾಡಿದ್ದೀನಿ ಅಷ್ಟೇನೆ. ಇನ್ನೂ ಬೇಜಾನ್ ಪರೀಕ್ಷೆಗಳು ಬರ್ತವೆ. ಅದಕ್ಕಿಂತ ಮುಂಚೆ ಜನ ನಮ್ಮ ವಿಡಿಯೋಗಳು ನೋಡಬೇಕು, ಅವರು ನಮ್ಮ ಕೈ ಹಿಡಿಬೇಕು. ಅದಾದರೆ ಮಾತ್ರನೇ ನಾವು ಇಲ್ಲಿ ಇರೋದಕ್ಕಾಗೋದು. ಸೊ ಆದ್ರೂ ಆಗುತ್ತೆ ಅನ್ನೋ ಭರವಸೆ ಇದೆ ನನಗೆ. ಒಂದಲ್ಲ ಒಂದು ದಾರಿ ಸಿಗುತ್ತೆ. ಯಾಕೆಂದರೆ ಒಳ್ಳೆತನಕ್ಕೆ ಯಾವತ್ತೂ ಒಳ್ಳೆಯದಾಗೇ ಆಗುತ್ತೆ. ಆ ಒಂದು ನಂಬಿಕೆ ನಾನು ಇಟ್ಕೊಂಡಿದ್ದೀನಿ. ಸೊ ಹೊಸಬ್ರಿಗೆ ಏನು ಹೇಳಬೇಕು ಅಂತ ಅಂದರೆ, ನೋಡಿ, ನೀವು ಲೈವ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸ್ಟಾರ್ಟ್ ಮಾಡಿದಾಗಿಂದನೂ ಅಷ್ಟೇನೆ ನಾನು ಮುಂಚೆನೇ ಹೇಳಿದ್ದೆ. ಸೊ ಸಪೋರ್ಟ್ ಮಾಡಿ, ಯಾರು ಕರೆಕ್ಟಾಗಿ ಸಪೋರ್ಟ್ ಮಾಡ್ತಾರೋ ಅವರ ಒಂದು ಲೈವ್ಗೆ ಸಪೋರ್ಟ್ ಮಾಡಿ. ಮತ್ತು ಹೊರಗಡೆ ಅಂದರೆ ಮನೆಯ ಒಂದು ಎಲ್ಲ ಕೆಲಸ ಕಾರ್ಯ ಎಲ್ಲ ಇರುತ್ತೆ, ಅದು ನಿಭಾಯಿಸ್ಕೊಂಡು ಮಾಡ್ಕೊಳ್ಳಿ. ನಿಮಗೆ ಯಾವ ಟೈಮಲ್ಲಿ ಅನುಕೂಲ ಆಗುತ್ತೋ ಆ ಟೈಮಲ್ಲೇ ಮಾಡಿ. ನನ್ನ ಒಂದು ವೈಟಿ ಜರ್ನಿಲಿ ಅರ್ಧ ನಾನು ಬೆಳಗ್ಗೆ ಮಾರ್ನಿಂಗು ನಾನು ಲೈವ್ ಮಾಡಿದ್ದು, ಇನ್ನು ಮಿಕ್ಕಿದ್ದೆಲ್ಲ ನಾನು ಅಂದರೆ ಇನ್ನೇನು ಎಂಡ್ ಟೈಮಲ್ಲಿ ನನಗೆ ಬೇಡವೇ ಬೇಡ ಇದು ಅನ್ನೋಷ್ಟು ಮಟ್ಟಿಗೆ ನನಗೆ ಬೇಜಾರಾಗಿದ್ದಂತೂ ನಿಜ. ಆ ಟೈಮಲ್ಲಿ ಬಿಟ್ಬಿಡೋಣ ಅಂತಲೇ ಇದ್ದೆ, ಆದರೆ ಬಿಡೋಕ್ಕಾಗಲ್ಲ. ಬಿಟ್ಟರೆ ಏನಾಗುತ್ತೆ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಮುಂದೆ ಇಟ್ಟಿರೋ ಹೆಜ್ಜೆ ಹಿಂದಕ್ಕೆ ಇಡೋಕ್ಕೆ ಸಾಧ್ಯ ಇಲ್ಲ. ಕಷ್ಟ ಇದೆ ಇದು. ಹಿಂದಕ್ಕಿಟ್ರೂ ಕಷ್ಟ, ಮುಂದಕ್ಕಿಟ್ರೂ ಕಷ್ಟ. ಈ ಥರ ಒಂದು ಸ್ಥಿತಿಲಿ ನಾವಿರ್ತೀವಿ. ಸೊ ಆದರೂ ಬಿಡ್ದಂಗೆ ನೈಟ್ ಹೊತ್ತು ನನಗೆ ಯಾವಾಗ ಆಗುತ್ತೋ ಆವಾಗ ಸ್ವಲ್ಪ ಹೊತ್ತು ನಾನು ಲೈವ್ ಮಾಡ್ಕೊಳ್ತಾ ಬಂದೆ. ಮತ್ತು ಸ್ವಲ್ಪ ಟೈಮು ಮ್ಯೂಟ್ ಲೈವ್ ಆಗ್ತೆ. ಕೆಲವರು ನೆಗೆಟಿವ್ ಆಗಿ ಅಂದಿದ್ದಾರೆ, ಕೆಲವರು ಪಾಸಿಟಿವ್ ಆಗಿ ಅಂದಿದ್ದಾರೆ. ಈಗಂತೂ ಎಲ್ಲರೂ ನೀನು ಪಟ್ಟಂಥ ಶ್ರಮಕ್ಕೆ ಅದಕ್ಕೆ ನಿನಗೆ ಒಳ್ಳೆ ಪ್ರತಿಫಲ ಸಿಕ್ಕಿರೋದು ಅಂತ ಎಲ್ಲರೂ ಸಹ
ಅಂತ ಇದ್ದಾರೆ, ಅವ್ರ ಬಾಯಲ್ಲಿ ಬರ್ತಾ ಇದೆ. ಅದು ತುಂಬಾ ಖುಷಿ ವಿಚಾರ. ಎಲ್ರಿಗೂ ನಾನು ಹೇಳ್ಕೊಳ್ಳೋದು ಇಷ್ಟ, ಕೇಳ್ಕೊಳ್ಳೋದು ಇಷ್ಟನೇ. ಸೊ ನೀವು ಅಂದ್ಕೊಂಡಿರೋ ಗುರಿ ತಲುಪಬೇಕು ಅಂದರೆ ಕಷ್ಟದ ದಾರಿ ಖಂಡಿತ ಇರುತ್ತೆ. ಅದನ್ನು ನೀವು ದಾಟ್ಕೊಂಡು ಹೋದರೆ ಮಾತ್ರನೇ ಸಾಧ್ಯ. ಫ್ಯಾಮಿಲಿಯಿಂದ ಬರುತ್ತೆ, ರಿಲೇಟಿವ್ಸಿಂದ ಬರುತ್ತೆ, ಫ್ರೆಂಡ್ಸಿಂದ ಬರುತ್ತೆ, ವೈಟಿಂದ ಬರುತ್ತೆ, ಎಲ್ಲ ಕಡೆಯಿಂದನೂ ಕಷ್ಟ ಬರುತ್ತೆ. ಮಾತುಗಳು ಕೇಳಬೇಕಾಗುತ್ತೆ. ಎಲ್ಲವನ್ನು ನಿಭಾಯಿಸ್ಕೊಂಡು ನಾನು ಹೋಗ್ತೀನಿ ಅಂತ ಛಲ ಇದ್ದರೆ ಖಂಡಿತ ಆಗುತ್ತೆ. ಯಾರೂ ಹೋಪ್ ಕಳ್ಕೊಬೇಡಿ, ಇದು ನಾನು ಹೇಳಲೇಬೇಕು ನಿಮ್ಮೆಲ್ರಿಗೂ. ಇದು ಒಂದು ಚಿಕ್ಕ ಸಾಕ್ಷಿ ಅಂತಲೇ ಅಂದ್ಕೊಳ್ಳಿ. ಏಕೆಂದರೆ ಆಫ್ ಮೊನಿಟೈಸೇಷನು ಕೆಲವರಿಗೆ ಇದೇನು ಬರೀ ಆಫ್ ಮೊನಿಟೈಸೇಷನ್ಗೆಲ್ಲ ಏನು ಇಷ್ಟೊಂದು ಇದು ಹೇಳ್ಬೇಕಾ ಅಂತ ಅಂದ್ಕೊಬೋದು. ಬಟ್ ಇದು ನನಗೆ ದೊಡ್ಡದೇನೆ. ಯಾಕೆಂದರೆ ತುಂಬ ಕಲ್ತಿದ್ದೀನಿ ನಾನು. ಏನಪ್ಪ ಇಷ್ಟೆಲ್ಲ ಇರುತ್ತಾ, ಈಗೆಲ್ಲ ಬೇಕಿತ್ತಾ? ಇದೇ ಒಂದು ಇದನ್ನು ನಾವು ಹೊರಗಡೆ ಕೆಲಸ ಮಾಡಿದ್ದಿದ್ರೆ, ಒಂದು ಜಾಬ್ ಮಾಡಿದ್ದಿದ್ರೆ ಎಷ್ಟು ಸಂಪಾದನೆ ಮಾಡ್ಬೋದಿತ್ತು. ಯಾಕಪ್ಪ ಬೇಕು ಈ ಕಷ್ಟ ಅನ್ನೋಷ್ಟು ಮಟ್ಟಿಗೆಲ್ಲ ಬೇಜಾರಾಗಿದೆ. ಮಾನಸಿಕವಾಗಿ ತುಂಬಾ ನೋವು ಪಟ್ಟಿದ್ದೀವಿ. ಮತ್ತು ಆರೋಗ್ಯದ ಕಡೆನೂ ತುಂಬಾ ಏರುಪೇರಾಗಿದೆ ಆರೋಗ್ಯ. ಎಲ್ರಿಗೂ ಅಷ್ಟೇ, ಲೈವ್ ಮಾಡೋರ್ಗಾಗಲಿ ಮತ್ತು ವಿಡಿಯೋ ಮಾಡೋರ್ಗೆ ಎಲ್ಲರಿಗೂ ಇದು ಅನುಭವ ಆಗಿರುತ್ತೆ. ಸೊ ನನಗೂ ಸಹ ಆಗಿದೆ. ಇದರಲ್ಲಿ ಅಳು ಇದೆ, ನಗು ಇದೆ, ಎಲ್ಲ ಥರನೂ ಇದೆ ಈ ಒಂದು ಜರ್ನಿಲಿ. ಇದು ನನಗೆ ಒಂದು ಮರೆಯಲಾಗದಂತಹ ಒಂದು ಅಧ್ಯಾಯ ಅಂತಲೇ ಹೇಳ್ಬೋದು. ಅದಕ್ಕೆ ನೀವೆಲ್ಲರೂ ಸಹ ಸಹಕರಿಸಿದ್ದೀರಾ. ಒಬ್ರಿಬ್ಬರ ಹೆಸರು ನಾನು ಖಂಡಿತ ತಗೊಳ್ಳಲ್ಲ, ಅದು ತಪ್ಪಾಗುತ್ತೆ. ಎಲ್ಲರ ಹೆಸರು ಹೇಳ್ದೆ ಹೋದರೆ ತಪ್ಪಾಗುತ್ತೆ ಅದು. ಸೊ ಎಲ್ಲರೂ ನನ್ನ ಮನಸ್ಸಲ್ಲಿದ್ದಾರೆ. ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ನಾನು ಮನಸ್ಫೂರ್ತಿಯಾಗಿ, ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಸೊ ನನ್ನ ಆಫ್ ಮಾನಿಟೈಸೇಷನ್ ಆಗೋದಕ್ಕೆ ನೀವೆಲ್ಲರೂ ಸಹಕರಿಸಿದ್ದೀರಾ. ನಿಮ್ಮ ಪ್ರೋತ್ಸಾಹ ಇರೋದ್ರಿಂದನೇ ನನಗೆ ಈ ಒಂದು ಜರ್ನಿನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇದೆ. ಸೊ ಇನ್ನು ಮುಂದಕ್ಕೆ ಖಂಡಿತ ನನಗೆ ಭರವಸೆ ಇದೆ, ಫುಲ್ ಮಾನಿಟೈಸೇಷನ್ ಕೂಡ ಆಗುತ್ತೆ. ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ಖಂಡಿತ ನಿಮ್ಮ ಪ್ರೋತ್ಸಾಹ ಇರುತ್ತೆ, ಬೆಂಬಲ ಕೊಡ್ತೀರಾ ಅಂತ ನಂಬಿದ್ದೀನಿ. ಮತ್ತು ಇನ್ನೇನಾದರೂ ಕಿವಿ ಮಾತು ಹೇಳಬೇಕು ಅಂತ ಅಂದರೆ, ನೀವು ಹೋಪನ್ನು ಕಳ್ಕೊಬೇಡಿ. ಗುರಿ ಕಡೆ ಗಮನ ಇರಲಿ. 108 ಮಾತು ಬರ್ತವೆ, ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡಿ. ಕಷ್ಟ ಬರಲಿ, ಯಾರೇನೇ ಅನ್ನಲಿ, ನಾನು ಎಂದಿಗೂ ಸೋಲಲ್ಲ ಅಂತ ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡ್ಕೋಬೇಕು. ಕೆಲವರು ವಾದ ಮಾಡಿ ಇದು ಮಾಡ್ತಾರೆ, ಆದರೆ ಎಲ್ಲರೂ ವಾದ ಮಾಡೋದಕ್ಕಿಂತ ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಮಾಡಬೇಕು. ಎಲ್ರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದನ್ನು ನೀವು ಜನಗಳಿಗೆ ತಲುಪಿಸಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಿ. ಖಂಡಿತ ಜನ ಕೈ ಬಿಡಲ್ಲ. ಆಮೇಲೆ ಲೈವ್ಗಳಲ್ಲಿ ಕೆಲವೊಂದು ಎಲ್ಲರೂ ಸಪೋರ್ಟರ್ಸ್ ಒಳ್ಳೆಯವರೇ ಇರ್ತಾರೆ, ಆದರೆ ಎಲ್ಲೋ ಒಂದೊಂದು ಬ್ಯಾಡ್ ಕಮೆಂಟ್ಸ್ ಬರ್ತವೆ ಅನ್ನೋದು ಇರುತ್ತೆ. ಸೊ ಅದ್ರ ಕಡೆ ಗಮನ ಕೊಡಬೇಡಿ. ಒಳ್ಳೊಳ್ಳೆ ಬ್ರದರ್ಸ್ ಎಲ್ಲ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ, ಐಡ್ ಮಾಡ್ತಾರೆ. ವೈರಲ್ ಆದರೂ ಅಷ್ಟೇ, ತಲೆ ಕೆಡಿಸ್ಕೊಬೇಡಿ. ಮತ್ತು ಬಂದವ್ರಿಗೆಲ್ಲನೂ ಸ್ಟ್ಯಾಂಡರ್ಡ್ ಮಾಡರೇಟರ್ ಕೊಡೋಕೆ ಹೋಗಬೇಡಿ. ನೋಡಿಕೊಂಡು ಚಾನಲ್ ಇದೆಯಾ ಅಂತ ಪರೀಕ್ಷೆ ಮಾಡಿ ನೀವು ಆಮೇಲಿಂದ ಒಂದು ಬ್ಲೂನ ಕೊಡಿ, ಆಯಿತಾ? ಸೊ ಯಾರು ಬೇಕು ಬಂದಿದ್ದ ತಕ್ಷಣವೇ ಕೊಡಿ ಅಂತಾರೆ, ಆದರೆ ಎಲ್ಲರೂ ಒಳ್ಳೆಯವರು ಇರ್ತಾರೆ. ಅದರಲ್ಲೆಲ್ಲೋ ಒಂದೊಂದು ಮಾತ್ರ ಕೆಲವರು ನಮ್ಮ ಬ್ಯಾಡ್ ಲಕ್ಕು ಕೆಲವ್ರು ಬರ್ತಾರೆ. ಸೊ ನೀವು ಅದಕ್ಕೆ ಹೆದರ್ಕೊಳ್ಳೋಕ್ಕಂತೂ ಹೋಗಬೇಡಿ. ನಮ್ಮ ಜೊತೆ ಒಳ್ಳೆ ಜನಗಳು ಇದ್ದಾರೆ. ಸೊ ಅವರು ನಮಗೆ ಬೆಂಬಲವಾಗಿ ನಿಂತ್ಕೋತಾರೆ. ಏಕೆಂದರೆ ಒಳ್ಳೆತನ ನಮ್ಮಲ್ಲಿದೆ ಅಂದರೆ ದೇವರು ಒಂದಲ್ಲ ಒಂದು ದಾರಿ ಕೊಡ್ತಾನೆ, ತೋರಿಸ್ತಾನಲ್ವಾ. ಸೊ ಯಾರೆಲ್ಲ ಈ YT ಫೀಲ್ಡಲ್ಲಿ ಇದ್ದೀರಾ, ನಿಮಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಹೊಸಬ್ರಿಗೂ ಹೇಳೋದಿಷ್ಟೇ, ಯಾವತ್ತೂ ಮುಂದೆ ಇಟ್ಟ ಹೆಜ್ಜೆನ ಹಿಂದಕ್ಕೆ ಇಡಬೇಡಿ. ಈಗ ನಾನೇ ನನ್ನ ಒಂದು ಜರ್ನಿನೇ ಒಂದು ಎಕ್ಸಾಂಪಲ್ ಅಂತ ಅಂದ್ಕೊಳ್ಳಿ. ಯಾಕಿದು ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಸ್ಟಾರ್ಟಿಂಗ್ ಒಂದು 90 ಭಾಗ ನಾನು ಒಂದು 8-7 ತಿಂಗಳಲ್ಲಿ ನಾನು WHO ತುಂಬಾ ಕಮ್ಮಿ ಇತ್ತು. ಸೊ ಆಗಲೇ ಇಲ್ವಾ, ಆಯಿತು ನೋಡಿ, ಖಂಡಿತ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ದಿನ ಇದೆ, ನನಗಿನ್ನೂ ತಿಂಗಳಿದೆ. ಸೊ ಫುಲ್ ಮಾನಿಟೈಸೇಷನ್ ಆಗೇ ಆಗುತ್ತೆ ಅನ್ನೋ ಭರವಸೆ ಇದೆ. ಸೊ ನೀವು ಅಷ್ಟೇ ಹೋಪ್ ಕಳ್ಕೊಬೇಡಿ, ಹಾಗೇ ಆಗುತ್ತೆ. ಸೊ ಪ್ರಯತ್ನ ಮಾಡಿ. ಆಮೇಲೆ ನಮ್ಮ ಎಫರ್ಟ್ ಇದ್ದರೆ ಮಾತ್ರನೇ ಅದು ಫಲ ಸಿಗೋದು. ಸಪೋರ್ಟರ್ಸ್ ಯಾರು ಬೇಕು ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಾವು ಒಳ್ಳೊಳ್ಳೆ ರೀತಿಲಿ ಅವ್ರನ್ನ ಮಾತಾಡಿಸ್ಬೇಕಾಗುತ್ತೆ, ಅವ್ರಿಗೂ ಸಹ ಬೆಲೆ ಕೊಡಬೇಕಾಗುತ್ತೆ. ಮತ್ತು ಅವರು ಮಾಡಿದಂಥ ಅಂದರೆ ಸಪೋರ್ಟ್ಗೆ ನಾವು ಒಂದು ಏನಾದರೂ ನೆನೆಸ್ಕೊಬೇಕು. ಯಾರೇ ಸಪೋರ್ಟ್ ಕೊಟ್ಟಿರಲಿ ಅವ್ರು ನೆನೆಸ್ಕೊಬೇಕು. ನನಗಂತೂ ಹೇಳ್ತಾ ಇದ್ದೀನಿ, ನನ್ನ ಒಂದು ಲೈವಲ್ಲಾಗಲಿ
ವಿಡಿಯೋಗಳಲ್ಲಾಗಲಿ ಎಲ್ಲ ಒಳ್ಳೆ ಜನನೇ ಸಿಕ್ಕಿದ್ದೀರಾ. ಅದಕ್ಕೆ ನಾನು ಎಷ್ಟು ಕೃತಜ್ಞತೆಯಿಂದ ಇರಬೇಕು ಹೇಳೋಕ್ಕಾಗ್ತಾ ಇಲ್ಲ, ನನಗೆ ಮಾತಲ್ಲಿ ವರ್ಣಿಸೋಕ್ಕಾಗ್ತಾ ಇಲ್ಲ. ಸೊ ಹೀಗೆ ನನ್ನ ಮುಂದೆ ಜರ್ನಿ ಸಾಗ್ತಾ ಇರುತ್ತೆ. ನಿಮ್ಮೆಲ್ಲರ ಬೆಂಬಲ ಇದ್ದೇ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ನೀವೆಲ್ಲ ನನ್ನ ಜೊತೆ ಇರ್ತೀರಾ ಅಲ್ವಾ? ಖಂಡಿತ ಇರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ವಿಡಿಯೋಸ್ಗಳ್ನ ನೀವು ಪ್ರೋತ್ಸಾಹಿಸ್ತೀರಾ, ಶಾರ್ಟ್ಸ್ಗಳ್ನ ಪ್ರೋತ್ಸಾಹಿಸ್ತೀರಾ, ಹಾಗೆ ಯಾವಾಗಾದರೂ ಲೈವ್ ಮಾಡಿದ್ರೆ ಅದಕ್ಕೂ ನಿಮ್ಮ ಬೆಂಬಲ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನನ್ನ ಒಂದು ಕೃತಜ್ಞತೆ ಹೇಳ್ತಾ, ಮತ್ತು ಇನ್ನೇನು ಹೇಳೋದು, ಏನು ಹೇಳೋಕ್ಕೂ ಪದಗಳಿಲ್ಲ. ಹಂಗಂತ ತುಂಬ ಎಕ್ಸೈಟ್ಮೆಂಟ್, ತುಂಬ ಖುಷಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆಂದರೆ ಸಮಾಧಾನ ಇದೆ, ಒಂದು ಖುಷಿ ಸಮಾಚಾರನೇ ಇದು. ಆದರೆ ನಾವು ಪಟ್ಟಂಥ ಒಂದು ಶ್ರಮಕ್ಕೆ ದೇವರು ಪ್ರತಿಫಲವಾಗಿ ಕೊಟ್ಟಿರೋದಕ್ಕಂತೂ ತುಂಬ ಕೃತಜ್ಞತೆ ಇದೆ. ಆ ಒಂದು ಏನಂತೇವೆ, ಒಂದು ಮನಸ್ಫೂರ್ತಿಯಾಗಿ ನನಗೆ ಖುಷಿಯಾಗಿದೆ. ಹಾಗಂತ ಈಸಿಯಾಗಿ ಸಿಕ್ಕಲಿಲ್ಲ ಇದು, ನಮಗೆ ತುಂಬಾ ಕಷ್ಟ ಆಯಿತು. ಈಸಿಯಾಗಿ ಅಂತೂ WH ಆಗಲಿಲ್ಲ, ತುಂಬ ಶ್ರಮಪಟ್ಟು. ಸೊ ಕೆಲವ್ರಿಗೆ ಈಸಿಯಾಗಿ ಲಕ್ಕಿಂದ ಆಗುತ್ತೆ, ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಹಾಗಂದ್ಬಿಟ್ಟು ಆಗೋದಿಲ್ಲ ಅಂತ ಮಾತ್ರ ಅಂದ್ಕೊಳ್ಳೋಕೆ ಹೋಗ್ಬಿಡಿ. 2 ದಿನ ಲೇಟ್ ಆಗುತ್ತೆ, ಆದರೆ ಹಾಗೆ ಆಗುತ್ತೆ. ಆ ಭರವಸೆ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಅನಿಸಿಕೆಗಳನ್ನ ಏನೇ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರೂ, ಹೊಸಬ್ರುಗಳು ನಮ್ಮ ಹತ್ರ ಏನೇ ಇದ್ರೂ ನೀವು ಕೇಳಿ. ನನಗೇನು ಗೊತ್ತಿದೆಯೋ ಅದು ಖಂಡಿತ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ನಾನೇನಂತ ದೊಡ್ಡವಳಲ್ಲ, ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ, ಮುಂದಕ್ಕೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಒಳ್ಳೇದಾಗಬೇಕು. ತುಂಬ 3-4 ವರ್ಷದಿಂದನೂ IT ಫೀಲ್ಡಲ್ಲಿದ್ದಾರೆ, ಆದರೆ ಅವ್ರಿಗಿನ್ನ ಅರ್ನಿಂಗ್ ಆಗ್ತಾಯಿಲ್ಲ, ಡಾಲರ್ಸ್ ಕಂಪ್ಲೀಟ್ ಆಗ್ತಾಯಿಲ್ಲ. ಸೊ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ, ಹೊಸಬ್ರಿಗೂ ಸಹ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.